ಮಧ್ಯರಾತ್ರಿ ಸ್ಮಶಾನದಿಂದ ಬಂದಂತಹ ಬಿರಿಯಾನಿ ಆರ್ಡರ್ ಅನ್ನು ಸ್ವೀಕರಿಸಿದಂತಹ ಡೆಲಿವರಿ ಬಾಯ್ಗೆ ಒಂದು ವಿಚಿತ್ರ ಅನುಭವ ಕಾದಿತ್ತು. ಆರ್ಡರ್ ಮಾಡಿದಂತಹ ಮಹಿಳೆ ಸ್ಮಶಾನದೊಳಗೆ ಬರುವಂತೆ ಕರೆದಾಗ ಬೈಗೊಂಡಂತಹ ಡೆಲಿವರಿ ಪಾರ್ಟ್ನರ್ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡುವಂತೆ ಕೇಳಿಕೊಂಡಿದ್ದಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಕ್ಚುಲಿ ಸುಡ ಬಿಸಿಲಿರಲಿ, ಕೊರೆಯುವಂತಹ ಚಳಿ ಇರಲಿ, ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಹಸಿದಾಗ ನಮಗೆ ಸಮಯವನ್ನು ಕೂಡ ಲೆಕ್ಕಿಸದೆ ಫುಡ್ ಡೆಲಿವರಿ ಮಾಡುವವರು ಮನೆ ಬಾಗಿಲಿಗೆ ಬಂದು ಅದನ್ನು ತಲುಪಿಸುವ ಮೂಲಕ ನಮಗಳ ಹಸಿವನ್ನು ನೀಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡುವಂತಹ ಕಂಪನಿಗಳು ಅದಕ್ಕಾಗಿ ಸರ್ವಿಸ್ ಚಾರ್ಜ್ ತೆಗೆದುಕೊಂಡರೂ ಕೂಡ ಸರಿಯಾದ ಸಮಯಕ್ಕೆ ನಮ್ಮ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಈ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ನಿಸ್ವಾರ್ಥದಿಂದ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಸಮಯ ಓಡ್ತಾ ಇದ್ದರೂ ಕೂಡ, ಟ್ರಾಫಿಕ್ ಸಿಗ್ನಲ್ ಇದ್ದರೂ ಕೂಡ, ಮಳೆ ಇರಲಿ, ಚಳಿ ಇರಲಿ, ಏನೇ ವಾತಾವರಣ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಮನೆ ಬಾಗಿಲಿಗೆ ಬಂದು ಊಟವನ್ನು ತಲುಪಿಸುವಂತಹ ಅನ್ಸ್ವಿಂಗ್ ಹೀರೋಗಳು ಇವರು ಅಂತಂದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಹೀಗಿರುವಾಗ ಕಗ್ಗತ್ತಲಲ್ಲಿ ಸ್ಮಶಾನದಿಂದಲೇ ಫುಡ್ ಆರ್ಡರ್ ಬಂದರೆ ಹೆಂಗಿರುತ್ತೆ? ನೀವೇ ಒಂದ್ಸಲ ಆಲೋಚನೆ ಮಾಡಿ. ಒಬ್ಬಳು ಲೇಡಿ ಫುಡ್ ಡೆಲಿವರಿ ಕಂಪ್ನಿಗೆ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ. ಆ ಬಿರಿಯಾನಿ ಡೆಲಿವರಿ ಬಾಯ್ ಡೆಲಿವರಿ ಲೊಕೇಶನ್ಗೆ ತಲುಪಿದಾಗ ಆತನಿಗೆ ಒಂದು ಅಚ್ಚರಿ ಕಾದಿತ್ತು. ಯಾಕಂದರೆ ಅದು ಒಂದು ಸ್ಮಶಾನದ ಎಂಟ್ರಿ ಆಗಿರುತ್ತೆ. ಹೀಗಾಗಿ ಕೊಂಚ ಭಯವಾದರೂ ಕೂಡ ಸುಧಾರಿಸಿಕೊಂಡು ಆ ಡೆಲಿವರಿ ಪಾರ್ಟ್ನರ್ ಆರ್ಡರ್ ಮಾಡಿದಂತಹ ಮಹಿಳೆಯ ನಂಬರ್ಗೆ ಕಾಲ್ ಮಾಡ್ತಾನೆ. ಸ್ಮಶಾನದ ಬಳಿ ಬಂದು ಕಾಲ್ ಮಾಡಿದಾಗ ಮತ್ತೊಂದು ತುದಿಯಲ್ಲಿ ಆ ಲೇಡಿ, ನಿಮಗೆ ಎದುರುಗಡೆ ಸ್ಮಶಾನ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಡೆಲಿವರಿ ಬಾಯ್ ಹೌದು ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಲೇಡಿ ಅದರೊಳಗೆ ಬನ್ನಿ ಅಂತ ಹೇಳ್ತಾಳೆ. ಆಗ ಫುಡ್ ಡೆಲಿವರಿ ಬಾಯ್ ತರತರ ಅಂದು ಶಾಕ್ಗೆ ಒಳಗಾಗ್ತಾನೆ. ಸ್ಮಶಾನದೊಳಗೆ ತುಂಬ ಕತ್ತಲಿದೆ, ಅಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ ಎಂದು ಭಯದಿಂದ ಆತ ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ.